ಇಂದಿರಾ ಕ್ಯಾಂಟೀನ್ ನಂಬಿಕೊಂಡವರಿಗೆ ಇದೀಗ ಗುಡ್ ನ್ಯೂಸ್ ಸಿಕ್ಕಿದೆ. ಗ್ಯಾಸ್ ಅಭಾವದ ನಂತರ ಮತ್ತೆ ಮೊದಲಿನ ಮೆನು ಇದೀಗ ಆರಂಭವಾಗಿರುವಂತದ್ದು. ಇಂದಿರಾ ಕ್ಯಾಂಟೀನ್ ನಂಬಿಕೊಂಡವರಿಗೆ ಗುಡ್ ನ್ಯೂಸ್. ಗ್ಯಾಸ್ ಅಭಾವದ ನಂತರ ಮತ್ತೆ ಮೊದಲಿನ ಮೆನು. ಬೆಳಿಗ್ಗೆ ಇಡ್ಲಿ, ಪುಳಿಯೋಗರೆ, ಬಿಸಿಬೇಳೆ ಬಾತ್, ಚಿತ್ರಾನ್ನ, ಊಟಕ್ಕೆ ಅನ್ನ ಸಾರು, ರಾಗಿ ಮುದ್ದೆ ಸಾರು, ಚಪಾತಿ, ಪಲ್ಯ. ಮೊದಲಿನ ಮೆನು ನೋಡಿ ಸಾರ್ವಜನಿಕರಿಗೆ ಖುಷಿಯೋ ಖುಷಿ. ಅಶ್ವವೇಗ ನ್ಯೂಸ್ನಲ್ಲಿ ಇಂದಿರಾ ಕ್ಯಾಂಟೀನ್ ರಿಯಾಲಿಟಿ ಚೆಕ್ ಆಗಿದೆ. ಅಶ್ವವೇಗದಲ್ಲಿ ಇಂದಿರಾ ಕ್ಯಾಂಟೀನ್ ಊಟದ ವ್ಯವಸ್ಥೆಯನ್ನ ಚೆಕ್ ಮಾಡಲಾಗಿದೆ. ಇಂದಿರಾ ಕ್ಯಾಂಟೀನ್ ಸಾಕಷ್ಟು ಜನಗಳಿಗೆ ನಿಜಕ್ಕೂ ಆಪತ್ತು ಬಾಂಧವ ರೀತಿಯಲ್ಲಿ ಇರುವಂತದ್ದು. ಗ್ಯಾಸ್ ಅಭಾವದ ನಂತರ ಮತ್ತೆ ಮೊದಲಿನ ಮೆನು ಇದೀಗ ಆರಂಭವಾಗಿದೆ. ಅಂದ್ರೆ ಗ್ಯಾಸ್ನ ಅಭಾವ ಹೆಚ್ಚಾಗಿತ್ತು, ಹಾಗಾಗಿ ಎಲ್ಲೆಡೆ ಸಹಿತ ಸ್ವಲ್ಪ ಅಂದ್ರೆ ಅದ್ರ ಜೊತೆಗೆ ಈ ಹಿಂದೆನೂ ಸಹಿತ ಕೆಲವೊಂದಿಷ್ಟು ಕಡೆ ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆಗ್ಬಿಟ್ಟಿತ್ತು ಹಲವಾರು ಕಾರಣಗಳಿಂದ. ಇದು ಮಿಡಲ್ ಕ್ಲಾಸ್ ಪೀಪಲ್ ಆಗಿರ್ಬೋದು, ಏನು ಬೇರೆ ಊರಿಂದ ಬಂದು ಇಲ್ಲಿ ಕೆಲಸ ಮಾಡುವಂತವ್ರಿಗೆ ಆಗಿರ್ಬೋದು, ಎಲ್ರಿಗೂ ಸಹಿತ ಒಂದ್ ರೀತಿಯಾಗಿ ಸಾಕಷ್ಟು ತೊಂದರೆ ಆಗಿತ್ತು. ಇದೀಗ ಮತ್ತೆ ಖುಷಿ ಆಗಿದೆ. ಅಶ್ವವೇಗ ನ್ಯೂಸ್ನಲ್ಲಿ ಇಂದಿರಾ ಕ್ಯಾಂಟೀನ್ ರಿಯಾಲಿಟಿ ಚೆಕ್ ಮಾಡಿರುವಂತದ್ದು. ಅಶ್ವವೇಗದಲ್ಲಿ ಇಂದಿರಾ ಕ್ಯಾಂಟೀನ್ ಊಟದ ವ್ಯವಸ್ಥೆಯ ಬಗ್ಗೆ ಚೆಕ್ ಮಾಡಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ನಿಂದಾಗಿ ಸಾಕಷ್ಟು ಸಮಸ್ಯೆಗಳು ಎದುರಾಗಿತ್ತು. ಈಗ ಎಲ್ಲವೂ ಸಹ ಯಥಾವತ್ತಾಗಿ ಇನ್ನು ಮೊದಲಿನಂತೆ ಎಲ್ಲವೂ ಸಹ ಸಹಜವಾಗಿ ನಡೀತಾ ಇರುವಂತಹದ್ದು. ಇದರಿಂದ ಇಂದಿರಾ ಕ್ಯಾಂಟೀನ್ಗೂ ಸಹ ಸಮಸ್ಯೆ ಆಗಿತ್ತು. ಇಂದಿರಾ ಕಿಚನ್ಗಳಿಗೂ ಸಹ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಏನು ಒಂದಷ್ಟು ಗ್ಯಾಸನ್ನು ಪೂರೈಕೆ ಮಾಡೋದ್ರಲ್ಲೂ ಸಹ ಸಮಸ್ಯೆ ಆಗಿರೋದ್ರಿಂದಾಗಿ ಊಟದ ಮೆನ್ಯೂ ಅಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿದ್ರು. ಆದರೆ ಈ ಸದ್ಯಕ್ಕೆ ಗ್ಯಾಸ್ ಪೂರೈಕೆಯಲ್ಲಿ ಸಹಜವಾಗಿರೋದ್ರಿಂದಾಗಿ ಮತ್ತೆ ಮೊದಲಿನಂತೆ ಮೆನ್ಯೂನ ಮಾಡಿರುವಂಥದ್ದು. ಇದೀಗ ನಾನು ವಸಂತ ನಗರದಲ್ಲಿರುವಂತಹ ಇಂದಿರಾ ಕಿಚನ್ ನಲ್ಲಿ ನಾನಿದ್ದೇನೆ. ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ಬೋದು ಯಾವ ರೀತಿಯಾಗಿ ಎಂದಿನಂತೆ ಏನು ಅಡುಗೆಯನ್ನ ಮಾಡಿ ಬೆಳಗಿನ ಉಪಹಾರ ಆಗಿರ್ಬೋದು, ಮಧ್ಯಾಹ್ನ ಊಟದ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ರಾತ್ರಿ ಊಟಕ್ಕೂ ಸಹ ಎಂದಿನಂತೆ ಮೊದಲಿನಂತೆ ಮೆನುವನ್ನ ರೆಡಿ ಮಾಡಿರುವಂತಹದ್ದು. ಯಾವಾಗ ಗ್ಯಾಸ್ ಸಮಸ್ಯೆ ಕಂಡು ಬಂತು ಆ ಸಂದರ್ಭದಲ್ಲಿ ಏನು ಬೆಳಿಗ್ಗೆ ಟಿಫನ್ ಅಂದ್ರೆ ಒಂದೇ ಐಟಮ್ ಇಡ್ಲಿ ಮಾತ್ರ ಮಾಡೋದಕ್ಕೆ ಮುಂದಾಗಿದ್ರು. ಆದ್ರೆ ಇದೀಗ ಎಲ್ಲವೂ ಸರಳ ಆಗಿರೋದ್ರಿಂದಾಗಿ ಬಿಸಿಬೇಳೆ ಬಾತನ್ನ ಸಹ ಮಾಡೋದಕ್ಕೆ ಮುಂದಾಗಿರುತ್ತೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಸದ್ಯಕ್ಕೆ ಇದು ವಸಂತ ನಗರದಲ್ಲಿರುವಂತಹ ಇಂದಿರಾ ಕಿಚನ್. ಇಲ್ಲಿ ಮಧ್ಯಾಹ್ನದ ಊಟವನ್ನ ಸಹ ಈಗ ಆಲ್ರೆಡಿ ರೆಡಿ ಮಾಡಿ ಎಲ್ಲ ಇದರ ಅಡಿಯಲ್ಲಿ ಬರುವಂತಹ ಯಾವ್ಯಾವ ಕ್ಯಾಂಟೀನ್ಗಳಿದಾವೆ ಇಂದಿರಾ ಕ್ಯಾಂಟೀನ್, ಆ ಎಲ್ಲ ಇಂದಿರಾ ಕ್ಯಾಂಟೀನ್ಗಳಿಗೂ ಸಹ ಊಟವನ್ನ ಕೊಟ್ಟು ಕಳಿಸಿರುವಂತದ್ದು. ಇನ್ನು ರಾತ್ರಿಯ ಊಟಕ್ಕೂ ಸಹ ಇನ್ನ ಮೇಲೆ ಏನು ತಯಾರಿ ಕೆಲಸವನ್ನ ಮಾಡುವಂತಹದ್ದು. ಒಟ್ಟಾರೆಯಾಗಿ ಯಾವಾಗ ಸಮಸ್ಯೆ ಆರಂಭವಾಗಿತ್ತು ಸದ್ಯಕ್ಕೆ ಆ ಸಮಸ್ಯೆಯನ್ನ ಕ್ಲಿಯರ್ ಮಾಡೋದ್ರ ಮುಖಾಂತರವಾಗಿ ಊಟದ ಮೆನುವನ್ನ ಸಹ ಮತ್ತೆ ಮೊದಲಿನಂತೆ ಮಾಡಲಾಗ್ತಾ ಇದೆ. ಆ ಆರಂಭದಲ್ಲಿ ಸಮಸ್ಯೆ ಆರಂಭ ಆದಾಗ ಏನು ಕೇವಲ ಅನ್ನ ಸಾರು ಜೊತೆಗೆ ಚಪಾತಿ ಈ ರೀತಿಯಾಗಿ ಪೂರೈಕೆನ ಮಾಡ್ತಾ ಇದ್ರು. ಈಗ ಮತ್ತೆ ಒಂದು 2-3 ಐಟಮ್ಸ್ ಗಳನ್ನ ಅದ್ರ ಜೊತೆಗೆ ಆಡ್ ಆನ್ ಮಾಡಿ ಸದ್ಯಕ್ಕೆ ಜನರಿಗೂ ಸಹ ಸಮಸ್ಯೆ ಆಗದಂತೆ ಊಟದ ವ್ಯವಸ್ಥೆಯನ್ನ ಮಾಡಿರುವಂತಹದ್ದು. ಒಟ್ಟಾರೆಯಾಗಿ ಯುದ್ಧ ನಿಂತಿದೆ, ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿರುವಂತಹದ್ದು. ಇದರ ಎಫೆಕ್ಟ್ ಸಹ ಸಿಕ್ಕಾಪಟ್ಟೆ ಏನೋ ಎಫೆಕ್ಟ್ ಬಿದ್ದಿರುವಂತಹದ್ದು. ಕರ್ನಾಟಕದಲ್ಲಿ ಈಗ ಒಂದ್ ಸ್ವಲ್ಪ ಏನು ಸಮಸ್ಯೆ ಕ್ಲಿಯರ್ ಆಗ್ತಾ ಇರುವಂತಹದ್ದು. ಜನರಿಗೆ ಊಟದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದಂತೆ ಇಂದಿರಾ ಕ್ಯಾಂಟೀನ್ಗಳಿಗೆ ಊಟ ಪೂರೈಕೆ ಆಗ್ತಾ ಇರುವಂತಹದ್ದು. ಕ್ಯಾಮರಾಮನ್ ವಿಶ್ವನಾಥ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಯಶ್ವಗ ನ್ಯೂಸ್, ಬೆಂಗಳೂರು. ಈಗ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಮುಂದಾಗಿರುವಂತಹದ್ದು. ಇಂದಿರಾ ಕ್ಯಾಂಟೀನ್ಗಳು ಮತ್ತೆ ಓಪನ್ ಆಗಿ ತುಂಬಾ ದಿನಗಳಾಯ್ತು. 2 ದಿನ ಮಾತ್ರ ಗ್ಯಾಸ್ ಸಮಸ್ಯೆಯಿಂದ ಬಂದ್ ಆಗಿದ್ವು. ಅದಾದ ಬಳಿಕ ಒಂದಷ್ಟು ಸಮಸ್ಯೆಯಾಗಿ ಊಟದ ಮೆನ್ಯೂ ಅಲ್ಲಿ ಬದಲಾಗಿತ್ತು. ಈಗ ಸದ್ಯಕ್ಕೆ ಒಂದಷ್ಟರ ಮಟ್ಟಿಗೆ ಪರಿಸ್ಥಿತಿ ಸಮವಾಗಿರುವುದರಿಂದಾಗಿ ಊಟದ ವ್ಯವಸ್ಥೆಯಲ್ಲಿ ಮತ್ತೆ ಮೆನ್ಯೂ ಮೊದಲಿನಂತೆ ಬಂದಿರುವಂತದ್ದು. ಹಾಗಾದ್ರೆ ಈಗ ನಾನಿರುವಂತಹದ್ದು ಅರಮನೆ ನಗರ ಕ್ಯಾಂಟೀನ್ ಬರುವಂತಹ ಇಂದಿರಾ ಕ್ಯಾಂಟೀನ್ ಅಲ್ಲಿ. ಇದು ಮಾರಮ್ಮ ಸರ್ಕಲ್ ನ ಮುಂಭಾಗದಲ್ಲಿ ಕಂಡು ಬರ್ತಾ ಇರುವಂತಹ ಇಂದಿರಾ ಕ್ಯಾಂಟೀನ್. ಇಲ್ಲಿಯೂ ಸಹ ಊಟದ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿದೆ, ಬೆಳಗಿನ ತಿಂಡಿಯ ಮೆನು ಹೇಗಿದೆ, ಮಧ್ಯಾಹ್ನದ ಊಟದ ಮೆನು ಯಾವ ರೀತಿಯಾಗಿದೆ, ಎಲ್ಲವನ್ನ ನೋಡ್ತಾ ಹೋಗೋಣ. ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಏನು 2 ದಿನ ಇದು ಬರುವಂತಹದ್ದು ಮಲ್ಲೇಶ್ವರಂನಲ್ಲಿ ಬರುವಂತಹ ಇಂದಿರಾ ಕಿಚನ್ ಅಡಿಯಲ್ಲಿ, ಅಲ್ಲಿಂದ ಇಲ್ಲಿ ಊಟದ ಸರಬರಾಜು ಆಗತ್ತೆ. ಇದು ಅರಮನೆ ನಗರದ ಅಡಿಯಲ್ಲಿ ಬರುವಂತಹ ವಾರ್ಡ್ ನಂಬರ್ 35ರ ಇಂದಿರಾ ಕ್ಯಾಂಟೀನ್. ಇಲ್ಲಿಯೂ ಸಹ ಎಂದಿನಂತೆ ಊಟದ ವ್ಯವಸ್ಥೆಯಲ್ಲಿ ಒಂದಷ್ಟು ಬದಲಾವಣೆಗಳು ಇವತ್ತು ಕಂಡು ಬರ್ತಾ ಇರುವಂತದ್ದು. ಮೊದಲು ಯಾವಾಗ ಗ್ಯಾಸ್ನ ಸಮಸ್ಯೆ ಆಗಿತ್ತು, ಗ್ಯಾಸ್ ಸಮಸ್ಯೆ ಆದಾಗ ಊಟದ ಮೆನ್ಯೂ ಆಗಿರ್ಬೋದು, ಜೊತೆಗೆ ಟಿಫನ್ ನ ಮೆನು ಅಲ್ಲೂ ಸಹ
ಏನು ಸ್ವಲ್ಪ ಬದಲಾವಣೆಗಳಾಗಿತ್ತು. ಅಂದ್ರೆ ಇಲ್ಲಿಯೂ ಸಹ ಈಗ ಮಧ್ಯಾಹ್ನದ ಊಟದಲ್ಲಿ ಏನು ಅನ್ನ ಸಾರು ಜೊತೆಗೆ ಚಪಾತಿ ಪಲ್ಯ, ಮೊಸರನ್ನ, ಮುದ್ದೆ ಈ ರೀತಿಯಾಗಿ ಅಂದ್ರೆ ಒಂದೇ ಮೆನುವನ್ನ ಕೊಡೋದಕ್ಕೆ ಇದ್ದಂತಹ ಸರ್ಕಾರ ಅಂದ್ರೆ ಕೊಡೋದಕ್ಕೆ ಮುಂದಾಗಿತ್ತು. ಈಗ ಅದರ ಜೊತೆಗೆ ಒಂದು 2-3 ಐಟಮ್ಸ್ಗಳನ್ನ ಕೊಡ್ತಾ ಇರುವಂತಹದ್ದು. ಎಸ್, ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇರ್ಬೋದು ಏನೆಲ್ಲ ಇದೆ ಅಂತ ಹೇಳಿ. ಅನ್ನ ಸಾಂಬಾರ್ ಇದೆ, ಜೊತೆಗೆ ಮುದ್ದೆ ಇದೆ, ಚಪಾತಿ ಇದೆ, ಇನ್ನು ಮೊಸರನ್ನವು. ಸೊ ಈಗ ಸದ್ಯಕ್ಕೆ ಮಧ್ಯಾಹ್ನದ ಊಟದಲ್ಲಿ ಈ ರೀತಿಯಾಗಿ ಕಂಡು ಬರ್ತಾ ಇರುವಂತಹದ್ದು. ಕಳೆದ 15 ದಿನಗಳಿಂದ ಈ ದಿನಗಳ ಹಿಂದೆ ಕೇವಲ ಮಧ್ಯಾಹ್ನದ ಊಟಕ್ಕೆ ಅನ್ನ ಸಾರು ಮಾತ್ರ ಕೊಡ್ತಾ ಇದ್ರು. ಸದ್ಯಕ್ಕೆ ಅದರ ಜೊತೆಗೆ ಏನು ಮುದ್ದೆ, ಅನ್ನ ಸಾರು ಹಾಗೆ ಚಪಾತಿ ಪಲ್ಯವನ್ನು ಸಹ ನೀಡ್ತಾ ಇದ್ದಾರೆ. ಸೊ ನಾವು ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಮುಂದಾದಾಗ ನಮಗೆ ಕಂಡು ಬಂದಿರುವಂತಹದ್ದು ಈ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ. ಇಂದಿರಾ ಕ್ಯಾಂಟೀನ್ಗೆ ಯಥಾವತ್ತಾಗಿ ಸಿಗ್ಬೇಕಾಗಿದ್ದಂತಹ ಗ್ಯಾಸ್ಗಳು ಸಿಗ್ತಾ ಇದಾವೆ. ಜನಸಾಮಾನ್ಯರಿಗೆ ಸಿಗ್ಬೇಕಾಗಿದ್ದಂತಹ ಊಟದ ಮೆನು ಸಹ ಯಥಾವತ್ತಾಗಿ ಯಾವ ರೀತಿಯಾಗಿತ್ತು ಅದರಂತೆಯೇ ಊಟದ ವ್ಯವಸ್ಥೆಯಲ್ಲೂ ಸಿಗ್ತಾ ಇದೆ. ಟೈಮ್ ಟು ಟೈಮ್ ಊಟಕ್ಕೆ ಬರ್ತಾ ಇರುವಂತಹದ್ದು. ಒಟ್ಟಾರೆಯಾಗಿ ಇಲ್ಲಿ ಬರುವಂತಹ ಜನರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇಲ್ಲ. ಹಾಗೆ ಸಂಜೆ ಊಟಕ್ಕೂ ಸಹ ಯಾವ ರೀತಿಯಾಗಿ ಸಂಜೆ ಊಟಕ್ಕೆ ಅನ್ನ ಸಾರು ಜೊತೆಗೆ ಚಪಾತಿ ಪಲ್ಯ ಬರ್ತಾ ಇತ್ತು, ಹಾಗೆ ಸಂಜೆಯೂ ಸಹ ಕರೆಕ್ಟ್ ಟೈಮ್ಗೆ ಬರ್ತಾ ಇರುವಂತಹದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಲಕ್ಷ್ಮಿ ಬಾಗಲಕೋಟಿ, ಯಶ್ ನ್ಯೂಸ್, ಬೆಂಗಳೂರು.